ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶಕುನಗಳು ಮತ್ತೆ ಪೂರ್ವಾಭಾಸ ಅಂತಂದ್ರೆ ಏನೋ ಒಂದು ಅನ್ನಿಸ್ತಾ ಇದೆ ನನಗೆ, ಏನೋ ಒಂಥರ ಆಗ್ತಾ ಇದೆ, ಹೀಗೆ ಈ ರೀತಿ ನಡಿಬಹುದು ಅಂತ ಅನ್ಕೊಳ್ಳೋದು. ಅಂದ್ರೆ ಏನು, ಮುಂದೆ ಈ ರೀತಿ ಆಗ್ಬೋದು ಅನ್ನೋದು ಮುಂಚೆನೆ ನಮಗೆ ಸೂಚನೆ ಬರುವಂಥದ್ದು. ಈ ರೀತಿ ಶಕುನಗಳ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ. ಶಕುನ ಮತ್ತೆ ಪೂರ್ವಾಭಾಸದ ಆಧಾರದ ಮೇಲೆ ನಾವು ಭವಿಷ್ಯದ ಸುಖ ದುಃಖದ ಕಲ್ಪನೆಯನ್ನ ಮಾಡ್ಕೊಳ್ತೀವಿ. ನಮ್ಗೆ ಏನಾದ್ರೂ ಒಂದು ಶಕುನ ಬಿತ್ತು ಅಂತಂದ್ರೆ ಅಯ್ಯೋ ಕೆಟ್ಟದಾಗತ್ತೆ, ಏನಾದ್ರೂ ಒಂದು ಹಿಂಗ್ ಅನ್ಸ್ತು ಅಂತಂದ್ರೆ ಆ ಕೆಲ್ಸನೇ ಮಾಡೋದ್ ಬೇಡಪ್ಪ ಅಂತ ಅನ್ಕೊಳ್ತೀವಿ. ಅಂದ್ರೆ ಮುಂದೆ ಈ ರೀತಿ ಆಗ್ಬೋದು, ಸುಖ ಆಗ್ಬೋದು ದುಃಖ ಆಗಬಹುದು ಅನ್ನುವಂಥ ಕಲ್ಪನೆಯನ್ನ ಶಕುನ ಮತ್ತೆ ಪೂರ್ವಾಭಾಸದ ಆಧಾರದ ಮೇಲೆ ನಾವು ಮಾಡ್ಕೊಳ್ತೀವಿ. ಭವಿಷ್ಯದ ದುಃಖವನ್ನ ದೂರ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇವತ್ತು ಯೋಜನೆಗಳನ್ನ ಮಾಡ್ಕೊಳ್ತೀವಿ, ಪ್ಲಾನ್ಗಳನ್ನ ಮಾಡ್ತೀವಿ. ಹೀಗ್ ಮಾಡ್ಬಿಡೋಣ, ಮುಂದೆ ಇದರಿಂದ ನಮಗ್ ತೊಂದರೆ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ನಾಳೆಯ ಸಂಕಟವನ್ನ ಇವತ್ತು ನಾವು ನಿರ್ಮೂಲ ಮಾಡೋದ್ರಿಂದ ನಮಗೇನಾದ್ರೂ ಲಾಭ ಸಿಗುತ್ತಾ ಅಥವಾ ಹಾನಿ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಯಾವತ್ತೂ ಮಾಡೋದಿಲ್ಲ. ಅಂದ್ರೆ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ನಾಳೆ ಬರುವಂತ ಸಂಕಟವನ್ನ ಇವತ್ತೇ ಕೂತ್ಕೊಂಡು ನಾವು ಅದ್ರ ಬಗ್ಗೆ ನಿರ್ಮೂಲನೆ ಮಾಡೋದ್ರಿಂದ ನಮಗೆ ಲಾಭ ಆಗುತ್ತಾ ಹಾನಿ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಿಲ್ಲ. ಸತ್ಯ ಏನಪ್ಪಾ ಅಂತಂದ್ರೆ, ಸಂಕಟ ಮತ್ತೆ ಅದರ ನಿವಾರಣೆ ಇದೆಯಲ್ಲ, ಅದು ಜೊತೆ ಜೊತೆಯಲ್ಲೇ ಹುಟ್ಟುತ್ತೆ. ವ್ಯಕ್ತಿಗೂ ಕೂಡ ಅಷ್ಟೇನೆ, ಸೃಷ್ಟಿಗೂ ಕೂಡ ಅಷ್ಟೇನೆ ಅಲ್ವಾ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಭಗವಂತ ಹೇಳ್ತಾನೆ, ನೀವು ನಿಮ್ಮ ಭೂತಕಾಲವನ್ನ ಸ್ಮರಣೆ ಮಾಡ್ಕೊಳ್ಳಿ ಅಥವಾ ಇತಿಹಾಸವನ್ನು ನೋಡಿ. ನೀವು ತಕ್ಷಣ ತಿಳ್ಕೊಳ್ತೀರಾ ಏನು ಅಂತಂದ್ರೆ, ಯಾವಾಗೆಲ್ಲ ಸಂಕಟ ಬರುತ್ತೋ ಆಗದರ ನಿವಾರಣೆ ಮಾಡುವಂತ ಶಕ್ತಿಯೂ ಕೂಡ ಹುಟ್ಕೊಳ್ಳುತ್ತೆ. ಈಗ ನೋಡಿ, ಸಂಕಟ ಅಂತಂದ್ರೆ ನಮ್ಗೆಲ್ಲರಿಗೂ ತೊಂದರೆ ಕೊಡೋ ರಾಕ್ಷಸರು ಹುಟ್ಟಿದ್ರೆ ಅದರ ಜೊತೆ ಜೊತೆಗೇನೆ ಅದರ ನಿವಾರಣೆ, ಅದರ ಶಕ್ತಿ ಏನಿರುತ್ತೋ ಅದು ಹುಟ್ಕೊಳ್ಳುತ್ತೆ. ಏನಾದ್ರೂ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ ಅಂತಂದ್ರೆ ಅದರ ಜೊತೆಗೆ ಅದರ ಶಕ್ತಿ, ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಕೂಡ ಹುಟ್ಕೊಳ್ಳುತ್ತೆ. ಇದೇ ಜಗತ್ತಿನ ಒಂದು ರೀತಿ. ವಸ್ತುತಃ ಸಂಕಟ ಅನ್ನೋದೇ ಶಕ್ತಿಯ ಜನ್ಮದ ಕಾರಣ. ಶಕ್ತಿ ಹುಟ್ಟಬೇಕು ಅಂದ್ರೆ ಅಲ್ಲೊಂದು ಸಂಕಟ ಇರಬೇಕು, ಆಗ್ಲೇ ಶಕ್ತಿ ಹುಟ್ಟೋದು. ಸೊ ಅದಕ್ಕೆ ಸಂಕಟನೇ ಶಕ್ತಿಯ ಜನ್ಮದ ಕಾರಣ ಅಂತ ಹೇಳಿದ್ದಾರೆ. ಒಬ್ಬೊಬ್ಬ ಪ್ರತ್ಯೇಕ ವ್ಯಕ್ತಿ ಕೂಡ ಯಾವಾಗ ಸಂಕಟದಿಂದ ಪಾರಾಗ್ತಾನೋ, ಈಗ ನಾವು ಸಂಕಟ ಅಂತಂದ್ರೆ ಅಯ್ಯೋ ಅದು ಬರಬಾರ್ದಪ್ಪ, ತೊಂದರೆಗಳೇ ಬರಬಾರ್ದು ಅಂತೆಲ್ಲ ಹೇಳ್ತೀವಿ. ಆದ್ರೆ ನಮ್ಮ ಜೀವನದಲ್ಲೇ ಆಗಿರ್ಬೋದು ಅಥವಾ ಬೇರೆಯವ್ರ ಜೀವನದಲ್ಲೇ ಆಗಿರ್ಬೋದು, ಒಂದು ಗಳಿಗೆ ನಾವು ಯೋಚನೆ ಮಾಡಿ ನೋಡಿದಾಗ ಒಬ್ಬ ವ್ಯಕ್ತಿ ಯಾವಾಗ ಸಂಕಟ ಬಂದು ಅದರಿಂದ ಪಾರಾಗ್ತಾನೋ ಆಗ ಅವನು ಒಂದು ಹೆಜ್ಜೆ ಮುಂದೆ ಹೋಗಿರ್ತಾನೆ. ಮತ್ತೆ ಮೊದಲಿಗಿಂತ ಅವನು ಹೆಚ್ಚು ಹೊಳಿತಾ ಇರ್ತಾನೆ, ಹೆಚ್ಚು ಆತ್ಮವಿಶ್ವಾಸದಿಂದ ತುಂಬಿರ್ತಾನೆ. ತನಗೋಸ್ಕರ ಅಲ್ಲದೆ ಅವನು ವಿಶ್ವಕ್ಕೋಸ್ಕರನೂ ಕೂಡ ಏನಾದ್ರೂ ಮಾಡಬೇಕು ಅನ್ನುವಂತ ಒಂದು ಆ ಆತ್ಮವಿಶ್ವಾಸ ಅವನಲ್ಲಿರುತ್ತೆ. ಇದು ಸತ್ಯ ಅಲ್ವಾ ಅಂತ ಭಗವಂತ ಹೇಳ್ತಾ ಇದ್ದಾನೆ. ವಾಸ್ತವದಲ್ಲಿ ಸಂಕಟದ ಜನ್ಮ ಅನ್ನೋದು ಒಂದು ಅವಕಾಶದ ಜನ್ಮ. ನಮಗೆ ಅದು ಒಂದು ಆಪರ್ಚುನಿಟಿಯನ್ನ ಕೊಡುವಂಥದ್ದು. ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ, ನಮ್ಮ ವಿಚಾರಗಳನ್ನ ಇನ್ನೂ ಎತ್ತರಕ್ಕೆ ಮಾಡುವಂತ ಒಂದು ಅವಕಾಶ. ನಮ್ಮ ಆತ್ಮವನ್ನ ಶಕ್ತಿವಂತನನ್ನಾಗಿ ಮತ್ತೆ ಜ್ಞಾನಮಂಡಿತನನ್ನಾಗಿ ಮಾಡೋದಕ್ಕೆ ಅದು ಬರುವಂಥದ್ದು. ಯಾರಿದನ್ನ ಮಾಡ್ತಾನೋ ಅವನಿಗೆ ಯಾವುದೇ ಸಂಕಟ ಅನ್ನೋದೇ ಇರೋದಿಲ್ಲ. ಆದ್ರೆ ಯಾರಿದನ್ನ ಮಾಡೋದಿಲ್ವೋ ಅವನು ಸ್ವತಃ ಒಂದು ಸಂಕಟನೇ ಈ ವಿಶ್ವಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿರ್ತೀವಿ ಅಲ್ವಾ. ಅಯ್ಯೋ ನನ್ಗೆ ಇದು ಬಂದ್ಬಿಡ್ತು, ಅದು ಬಂದ್ಬಿಡ್ತು. ಆದ್ರೆ ನಾವು ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಜೀವನವನ್ನ, ಆ ಘಟನೆ ನಡೆದಿದ್ರಿಂದ ನನ್ನ ಜೀವನದಲ್ಲಿ ನಾನು ಇಷ್ಟು ಮುಂದೆ ಬಂದೆ, ಅವ್ರು ನನಗೆ ಮೋಸ ಮಾಡಿದ್ರಿಂದ ನಾನು ಇಂಥದ್ದನ್ನ ಕಲಿತೆ. ಅಂದ್ರೆ ಅದ್ ಎಂಥ ಘಟನೆನಾದ್ರೂ ಆಗಿರ್ಲಿ, ಅದರಿಂದ ನನಗೆ ಎಷ್ಟೇ ನಷ್ಟ ಆಗಿದ್ರೂ ಪರವಾಗಿಲ್ಲ, ಆದ್ರೆ ಅದರಿಂದ ನಾನು ಕಲಿತು ನನ್ನ ಜೀವನದಲ್ಲಿ ಇನ್ನೊಂದಷ್ಟು ಮುಂದೆ ಹೋಗಿರ್ತೀನಿ, ಮುಂಚೆಗಿಂತ ನಾನು ಬದಲಾಗಿರ್ತೀನಿ, ಇನ್ನೂ ಉನ್ನತ ಮಟ್ಟದ ಬಗ್ಗೆ ಯೋಚನೆ ಮಾಡುವಂಥದ್ದು ಅಥವಾ ಉನ್ನತ ಮಟ್ಟಕ್ಕೆ ನಾನು ಹೋಗಿರ್ತೀನಿ. ಇದೆಲ್ಲವನ್ನ ನಾವು ನೋಡ್ತೀವಿ ಆಯ್ತಾ. ಅದಕ್ಕೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಆಗಿರ್ಬೋದು, ಎಂಥ ಸಂಕಟದ ಘಟನೆಗಳಾಗಿರಬಹುದು, ಅದೆಲ್ಲ ನಮ್ಮನ್ನ ಮುಂದಕ್ಕೆ ತರೋದಕ್ಕೆ ಇರುತ್ತೆ ಹೊರತು ಅದರಿಂದ ನಮಗೆ ಯಾವತ್ತೂ ಮೋಸ ಆಗಿಲ್ಲ. ಅದಕ್ಕೋಸ್ಕರ ಯಾರು ಈ ರೀತಿ ತನ್ನನ್ನು ತಾನು ಉಪಯೋಗಿಸ್ಕೊಳ್ಳೋದಿಲ್ವೋ,
ಯಾರು ಆ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡು ತನ್ನ ಆತ್ಮವನ್ನ ಶಕ್ತಿವಂತ ಜ್ಞಾನವಂತನನ್ನಾಗಿ ಮಾಡ್ಕೊಳ್ಳೋದಿಲ್ವೋ ಅಂಥವನು ಈ ವಿಶ್ವಕ್ಕೆ ಸಂಕಟ ತರುವಂಥವನವನು ಅಂತ ಹೇಳ್ತಾರೆ. ಆದ್ರೆ ಯಾರು ಆ ರೀತಿ ಮಾಡ್ತಾನೋ ಅವನಿಗೆ ಯಾವುದೇ ಸಂಕಟ ಇರೋದಿಲ್ಲ. ಈಗ ಮಹಾಭಾರತದ ಘಟನೆಯನ್ನ ನೋಡೋಣ. ಈಗ ದುರ್ಯೋಧನ ಹುಟ್ಟಿದಾಗ ಎಷ್ಟೆಲ್ಲಾ ಅಪಶಕುನಗಳಾಗತ್ತೆ. ಯಾಕೆ ಅವನು ಕಂಟಕಕಾರಿ ಅಂತ, ಬರೀ ಅವನು ತೊಂದರೆ ಕೊಡೋದಕ್ಕೆ ಇರೋದು ಅನ್ನೋದಕ್ಕೆ ಅಪಶಕುನಗಳಾಗತ್ತೆ. ಅದರಿಂದ ಗುರುಗಳು ಮತ್ತೆ ವಿದುರ ಶಾಸ್ತ್ರಗಳಲ್ಲಿ ಹೇಳಿರೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಈ ರೀತಿ ಅಪಶಕುನಗಳಾದ್ರೆ ಅವನು ಇಡೀ ವಿಶ್ವಕ್ಕೆ ತೊಂದರೆ ಕೊಡುವಂಥವನು ಅಂತ ಅಂದ್ಬಿಟ್ಟು ಎಲ್ಲರ ಒಳಿತಿಗೋಸ್ಕರ ಒಬ್ಬರನ್ನ ತ್ಯಾಗ ಮಾಡೋದು ಒಳ್ಳೇದು, ಇದು ಶಾಸ್ತ್ರಗಳು ಹೇಳುತ್ತೆ. ಇಲ್ಲದೆ ಇದ್ರೆ ಎಲ್ರಿಗೂ ಕೂಡ ಕೆಟ್ಟದಾಗತ್ತೆ ಅಂತ. ಅಂದ್ರೆ ಏನು, ಈಗ ಈ ಮಗು ಹುಟ್ಟುತ್ತಾ ಇರ್ಬೇಕಾದ್ರೆ ಈ ರೀತಿಯ ಒಂದು ಅಪಶಕುನಗಳು ಆಗ್ತಾ ಇದೆ ಅಂತಂದ್ರೆ ಅದು ಪ್ರಕೃತಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಮಗು ಇದ್ರೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಆ ಮಗು ಒಂದನ್ನ ನೀನು ಕೊಂದು ಬಿಡು. ಅಂದ್ರೆ ಆ ಮಗು ಇದ್ರೆ ತಾನೇ ಕಂಟಕ ಬರೋದು. ಆ ಮಗು ಬೇಡ. ಯಾಕಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಬ್ಬರನ್ನ ತ್ಯಾಗ ಮಾಡೋದು ಒಳ್ಳೇದು ಅಂತ ಶಾಸ್ತ್ರಗಳಲ್ಲೇ ಹೇಳಿದ್ದಾರೆ. ಇಲ್ಲ ಅಂತಂದ್ರೆ ಅಷ್ಟೂ ಜನಕ್ಕೂ ಕೆಟ್ಟದಾಗುತ್ತೆ ಅಂತೆಲ್ಲ ಹೇಳ್ತಾನೆ. ಈ ರೀತಿಯ ವಿಪರೀತದ ಸಂದರ್ಭಗಳು ಕೂಡ ನಮ್ಮ ಜೀವನದಲ್ಲಿ ಬರಬಹುದು. ಕಷ್ಟ, ನೋವು ಅದೆಲ್ಲ ಬಂತು ಅಂತ ಚಿಂತೆ ಮಾಡ್ತಾ ಇರಬಾರ್ದು. ಅಥವಾ ಇದರಿಂದ ಮುಂದೆ ಏನಾದ್ರೂ ತೊಂದರೆ ಆಗಬಹುದು ಅಥವಾ ತೊಂದರೆಗಳು ಬರಬಹುದು ಅಂತ ಚಿಂತೆ ಮಾಡ್ತಾ ಕೂಡ ಕೂರಬಾರ್ದು. ಯಾಕೆ ಅಂತಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಅದರ ಜೊತೆನಲ್ಲೇ ಪರಿಹಾರ ಕೂಡ ಹುಟ್ಟಿರುತ್ತೆ. ಆದ್ರೆ ನಮಗೇನಿರ್ಬೇಕು ಹೇಳಿ, ತಾಳ್ಮೆ. ಈ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಂಥ ಸಂದರ್ಭಗಳು, ಎಂಥ ಘಟನೆಗಳು, ಎಂಥ ಪ್ರಾಬ್ಲಮ್ಗಳು ಇದ್ರೂ ಕೂಡ ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಆದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ತಕ್ಷಣ ಅದು ಆಗ್ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಅದನ್ನ ತಾಳ್ಮೆಯಿಂದ ನಾವು ಸಹಿಸ್ಕೊಳ್ಬೇಕು. ತಾಳ್ಮೆಯಿಂದ ಇದ್ದಾಗ ಮತ್ತೆ ಆ ಘಟನೆಗಳಿಂದ ನಾವು ತುಂಬಾ ಕಲಿತೀವಿ. ಅದು ನಮ್ಗೆ ತುಂಬಾ ಪಾಠಗಳನ್ನ ಕಲಿಸುತ್ತೆ. ಬೇಕಾದ್ರೆ ನಮ್ಮ ಜೀವನದಲ್ಲಿ ನಡೆದಿರುವಂತ ಈ ರೀತಿ ಯಾವುದಾದ್ರೂ ಒಂದು ಘಟನೆಯನ್ನ ತಗೊಂಡು ನೋಡಿದಾಗ ಅದರಿಂದ ನಾನು ಎಷ್ಟು ಕಲ್ತಿದ್ದೀನಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಅದ್ರ ಬಗ್ಗೆ ನಾವು ಚಿಂತೆ ಮಾಡದೆ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು. ತಾಳ್ಮೆಯಿಂದ ಇರಬೇಕು. ಅದಕ್ಕೊಂದು ಪರಿಹಾರ ಸಿಗೋವರೆಗೂ. ಅದು ಬಿಟ್ಬಿಟ್ಟು ತಲೆ ಕೆಡಿಸ್ಕೊಂಡು ಬೇರೆಯವ್ರಿಗೂ ತೊಂದರೆ ಕೊಟ್ಕೊಂಡು ಆ ರೀತಿ ಎಲ್ಲ ಮಾಡಬಾರ್ದು. ಆ ಘಟನೆ ಯಾಕಾಗಿದೆ, ಅದರಿಂದ ನಾನು ಏನು ಕಲಿಬೋದು ಅನ್ನೋದನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನ ಮಾಡಬೇಕು. ಈ ರೀತಿ ನಮಗದು ಪಾಠ ಕಲಿಸುತ್ತೆ. ಈಗ ನಮಗೆ ಮಹಾಭಾರತದ ಘಟನೆ ಯಾವುದು ಅನ್ನೋದು ಗೊತ್ತಾಯ್ತಲ್ವಾ? ಹರೇ ಕೃಷ್ಣ.